ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಮಳೆ ಕೈಕೊಟ್ಟಿರುವಂಥದ್ದು. ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ಮಳೆ ಬಾರದ ಹಿನ್ನೆಲೆಯಲ್ಲಿ ಬೆಳೆಗಳು ಆಗೋದಿಲ್ಲ. ಪ್ರತಿ ಸಾರಿಯೂ ಕೂಡ 50%ಗೂ ಹೆಚ್ಚು ಬರದ ಪರಿಸ್ಥಿತಿಯನ್ನು ಅನುಭವಿಸಿರುವಂಥ ವರ್ಷಗಳೇ ಹೆಚ್ಚು. ಹೀಗಿರುವಾಗ ಈ ವರ್ಷವೂ ಕೂಡ ಕೋಟೆನಾಡು ಚಿತ್ರದುರ್ಗ ಬಯಲುಸೀಮೆ ಅಂತ ಏನೆಲ್ಲ ಕಲಿಸ್ಕೊಳ್ತದೆ ಚಿತ್ರದುರ್ಗ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈ ಬಾರಿ ಸಂಪೂರ್ಣವಾಗಿ ಮಳೆಯ ಕೊರತೆ ಕಂಡು ಬಂದಿರತಕ್ಕಂಥದ್ದು. ಮುಂಗಾರು ಮತ್ತು ಪೂರ್ವ ಮುಂಗಾರು ಎರಡೂ ಕೂಡ ಮಳೆಗಳು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಳೆಯ ಅಭಾವದಿಂದಾಗಿ ಈ ಭಾಗದಲ್ಲಿ ಜನರು ಉಳುಮೆಯನ್ನು ಮಾಡಿ ಭೂಮಿಯನ್ನು ಹದ ಮಾಡಿಕೊಂಡು ಬಿತ್ತನೆಗೆ ಕಾಯ್ಕೊಡ್ತಾ ಏನು ಕೂರ್ತಿದ್ರು. ನಿಜಕ್ಕೂ ಕೂಡ ಅವರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಬರದ ನಾಡು, ಬರದ ಅಣೆಪಟ್ಟಿಯನ್ನು ಕಟ್ಕೊಂಡಿದೆ ಅನ್ನುವಂತಹ ಒಂದು ಅಪವಾದ ಏನಿದೆ ಅದು ನಿಜಕ್ಕೂ ಕೂಡ ಈ ವರ್ಷವೂ ಕೂಡ ಸಾಬೀತಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ವರ್ಷ ಮಳೆ ಬರದ ಹಿನ್ನೆಲೆಯಲ್ಲಿ ಈ ಭಾಗದ ಈ ಜಿಲ್ಲೆಯ ರೈತರಿಗೆ ಬಿತ್ತನೆ ಕಾರ್ಯಗಳು ಕುಂಠಿತಗೊಂಡಿದ್ದಾವೆ. ಏನು ಪೂರ್ವ ಮುಂಗಾರಿನ ಅವಧಿಯಲ್ಲಿಯೇ ಭೂಮಿಯನ್ನು ಸಜ್ಜುಗೊಳಿಸಿ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದಂಥ ರೈತರಿಗೆ ಮಳೆ ಬರದರ ಹಿನ್ನೆಲೆಯಲ್ಲಿ ಒಂದು ರೀತಿಯ ಬರ ಸಿಡಿಲು ಬಡಿದಂತಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಮಳೆಯನ್ನೇ ಆಶ್ರಯಿಸಿ ಬೆಳೆಗಳನ್ನು ಬೆಳೆಯುವಂಥ ರೈತರು ಈ ಸಾರಿ ಒಳ್ಳೆ ಮಳೆ ಬಂದರೆ ಒಂದಿಷ್ಟು ಬೆಳೆಗಳನ್ನು ಬಳಕೋಬಹುದು, ಜೊತೆಗೆ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇದರಿಂದಾಗಿ ಎಲ್ಲೆಲ್ಲೂ ಕೂಡ ಬರದ ಛಾಯೆ ಆವರಿಸಿದೆ. ಇದರಿಂದಾಗಿ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಬಿತ್ತನೆ ಕುಂಠಿತಗೊಂಡಿದೆ. ಜೊತೆಗೆ ಅಂತರ್ಜಲದ ಮಟ್ಟ ಕುಸಿದು ಈಗ ನೀರಿನ ಅಭಾವವು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜಾನುವಾರುಗಳಿಗೂ ಕೂಡ ಮೇಯಲಿಕ್ಕೆ ಮೇವು ಸಿಗದೆ ಪರದಾಡುವಂಥ ಸ್ಥಿತಿಯೂ ಕೂಡ ಎದುರಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಜೀವನವನ್ನು ಕಳೀಬೇಕು ಅನ್ನುವಂಥದ್ದೇ ಒಂದು ರೀತಿಯ ಸಂಕಷ್ಟದ ಆತಂಕದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆಗೆ ಕೂಡಲೇ ಸರ್ಕಾರ ಈ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಇಲ್ಲಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಅಂದರೆ ನೀರಿನ ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಜೊತೆಗೆ ಜಾನುವಾರುಗಳಿಗೆ ಕೂಡಲೇ ಮೇವಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಗೋಶಾಲೆಗಳನ್ನು ತೆರಿಬೇಕು ಅನ್ನುವಂಥ ಮಾತುಗಳನ್ನು ರೈತರು ಮನವಿ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ಕೂಡ ಮೋಡ ಬಿತ್ತನೆ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಶಾಸಕರುಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಚಿತ್ರದುರ್ಗ ಜಿಲ್ಲೆಗೆ ಬರ ಆವರಿಸಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ತೊಡಕುಗಳನ್ನು ಅನುಭವಿಸಿರುವಂಥ ರೈತರು ಪ್ರಾರಂಭದಲ್ಲಿ ಏನು ಸಣ್ಣ ಪುಟ್ಟ ಮಳೆಗಳಾಯಿತು, ಮಳೆ ಬಂದಂಥ ಸಂದರ್ಭದಲ್ಲಿ ಅದನ್ನೇ ನಂಬಿ ಮಳೆ ಬರುತ್ತೇನೋ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಿತ್ತನೆ ಮಾಡಿದಂಥ ಬೆಳೆಗಳು ಇನ್ನೂ ಆ ಬೆಳೆಯುವ ಹಂತದಲ್ಲಿಯೇ ಮೊಳಕೆಯಲ್ಲಿಯೇ ಸತ್ತು ಹೋಗ್ತಾ ಇದ್ದಾವೆ. ಜೊತೆಗೆ ಒಂದಷ್ಟು ಬೆಳೆದಂಥ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ. ಈ ಮಳೆಯನ್ನು ನಂಬಿ ಬೀಜ ಗೊಬ್ಬರವನ್ನು ತಂದಿಟ್ಕೊಂಡಿರ್ತಕ್ಕಂಥ ರೈತರು ಸಾಲಗಾರರ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಒಂದು ರೀತಿ ಇಡೀ ಜಿಲ್ಲೆಯ ರೈತರನ್ನ ಸಂಕಷ್ಟಕ್ಕೆ ದೂಡಿರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇವರಿಗೆ ನೆರವಿಗೆ ಬರಬೇಕು, ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ನೆರವಿಗೆ ಬರಬೇಕು ಅನ್ನುವಂಥದ್ದು ಜಿಲ್ಲೆಯ ರೈತರ ಒತ್ತಾಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.